ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಅಂತಂದ್ರೆ ಮುಂದಿನ PH GPT ಮತ್ತೆ HSTR ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಬಳಿ ಇರಬೇಕಾದಂತಹ ದಾಖಲೆಗಳು ಯಾವ್ಯಾವು, ಅವುಗಳನ್ನ ಯಾವೆಲ್ಲ ದಾಖಲೆಗಳು ನೀವು ಸಿದ್ಧಪಡಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ರೀತಿಯ ಮೀನ್ಸ್ PH GPT HSTR ಸಂಬಂಧಿಸಿದ ಉಚಿತ ತರಗತಿಗಳಾಗಿರ್ಬೋದು, PH GPT HSTR ಗೆ ಸಂಬಂಧಿಸಿದಂತೆ ಈ ಮಾಹಿತಿ ಏನೇ ಬಂದ್ರು ಅದನ್ನ ಮೊದಲೇ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಜಸ್ಟ್ ಈ ಒಂದು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವಿನ್ನ ಹೆಚ್ಚಿನ ತಡ ಮಾಡದೆ ಸೊ ಯಾವೆಲ್ಲ ದಾಖಲೆಗಳು ನಿಮ್ಗೆ ಬೇಕು ಅನ್ನೋದನ್ನ ಲಿಸ್ಟ್ ವೈಸ್ ನಾನು ಮಾಡಿದೀನಿ. ಸೊ ಆ ಲಿಸ್ಟ್ ಅನ್ನು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೋಬಹುದು. ಸೊ ಮೊದಲನೇದಾಗಿ ನಿಮಗೆ ಯಾವ ಒಂದು ಅರ್ಜಿ ಬೇಕು ಅಂತಂದ್ರೆ ನೇಮಕಾತಿಗೆ ಸಲ್ಲಿಸಿದ ಆನ್ಲೈನ್ ಅರ್ಜಿ. ಫಾರ್ ಎಕ್ಸಾಂಪಲ್, ಈಗ ಆನ್ಲೈನ್ಗೆ ಅಪ್ಲೈ ಮಾಡಿರ್ತೀರಾ PH GPT HSTR ಗೆ. ಸೊ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಎಕ್ಸಾಮ್ ಬರೆಯೋವರೆಗೂ ಅಪ್ಲಿಕೇಶನ್ ಇಟ್ಕೊಂಡಿರ್ತೀರಾ, ಮತ್ತೆ ಅದನ್ನ ಕಳೆದು ಬಿಡ್ತೀರಾ. ಸೊ ಆ ರೀತಿಯಾಗಿ ಮಾಡಬೇಡಿ. ಅಪ್ ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ವರೆಗೂ ನೀವೇನು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿರ್ತೀರಲ್ವಾ ಆ ಒಂದು ಅರ್ಜಿ ನಿಮ್ಮ ಬಳಿ ಇರಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸೊ ಮೊದಲನೇ ಅರ್ಜಿ ನಿಮ್ಮನ್ನು ಕೇಳುವಂತದ್ದೇ ನಿಮ್ಮ ಅಪ್ಲಿಕೇಶನ್ ಅಂತ, ನಿಮ್ಮ ಅಪ್ಲಿಕೇಶನ್ ಬಗ್ಗೆ. ಸೊ ಆ ಅಪ್ಲಿಕೇಶನ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ತದನಂತರ SSLC ಅಂಕಪಟ್ಟಿ. ನೋಡಿ, SSLC ಅಂಕಪಟ್ಟಿ ನಿಮ್ಮ ಹತ್ರ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಜೊತೆಗೆ ಇದ್ದಾಗ ಅದ್ರ ಜೊತೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಈ ಮೂರು ನಿಮ್ಮ ಆಧಾರ್ ಕಾರ್ಡ್ಗೆ ಮ್ಯಾಚ್ ಆಗ್ತಿದ್ದಾವ ಅನ್ನೋದನ್ನ ಗಮನಿಸ್ಕೊಳ್ಳಿ. ಇಲ್ಲ ಅಂದಾಗ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬದಲಿಸ್ಕೊಳ್ಳಿ. SSLC ಅಂಕಪಟ್ಟಿಯನ್ನು ಬದಲಾಯಿಸೋದು ಸ್ವಲ್ಪ ಕಷ್ಟಕರ. ಅಂದ್ರೆ ಬದಲಾಯಿಸ್ಕೊಳಕ್ ಆಗೋದಿಲ್ಲ ಅಂತಲ್ಲ, ಬದಲಾಯಿಸಬಹುದು. ಅದಕ್ಕಿಂತ ಆಧಾರ್ ಕಾರ್ಡ್ ಅನ್ನು ತುಂಬಾ ಸುಲಭವಾಗಿ ಬದಲಾಯಿಸಬಹುದು. ಸೊ ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ತದನಂತರ PUC ಅಂಕಪಟ್ಟಿ. PUC ಅಂಕಪಟ್ಟಿಯಲ್ಲಿ ನೀವೇನ್ ಗಮನಿಸ್ಕೋಬೇಕು, ನಿಮ್ಮ SSLC ಅಂಕಪಟ್ಟಿ ಮತ್ತೆ PUC ಅಂಕಪಟ್ಟಿಯಲ್ಲಿ ನಿಮ್ಮ ಹೆಸರು ಒಂದೇ ರೀತಿಯಾಗಿದೆಯಾ ಅನ್ನೋದನ್ನ ಗಮನಿಸ್ಕೊಳ್ಳಿ. ಈ ಮೂರು ದಾಖಲೆಗಳು. ಜೊತೆಗೆ ನಾಲ್ಕನೇ ದಾಖಲೆ ಒಂದು D.Ed ಅಂಕಪಟ್ಟಿ. D.Ed ಅಂಕಪಟ್ಟಿ ಬೇಕಾಗಿರುವಂತದ್ದು ಕೇವಲ PhD ಎಕ್ಸಾಮ್ಗೆ ಯಾರು ಅಪ್ಲೈ ಮಾಡ್ತೀರೋ ಅವರಿಗೆ ಮಾತ್ರ. ಕೆಲವೊಮ್ಮೆ D.Ed ಅನ್ನ 1 ವರ್ಷ, 2 ವರ್ಷ, 4 ವರ್ಷನೂ ಮಾಡಿರ್ತೀರ. ಸೊ ಆ ಎಲ್ಲಾ ಅಂಕಪಟ್ಟಿಗಳು ನಿಮ್ಮ ಬಳಿ ಇರಬೇಕಾಗುತ್ತೆ. ಜೊತೆಗೆ ಈ D.Ed ಅಂಕಪಟ್ಟಿ ಜೊತೆಗೆ ನಿಮಗೆ ಕಾನ್ವೊಕೇಶನ್ ಕೊಟ್ಟಿದ್ರೆ ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕಾನ್ವೊಕೇಶನ್ ಇಲ್ಲ, ನಮ್ಮ ಹತ್ರ 4 ಅಂಕಪಟ್ಟಿ ಈ ಅಂಕಪಟ್ಟಿಗಳಿದಾವೆ ಅಂತಂದ್ರು ಅಷ್ಟೇ ಮಾಹಿತಿ ಸಾಕಾಗುತ್ತೆ. ಇದು ಕೇವಲ PhD ಅವರಿಗೆ ಮಾತ್ರ. ನೆಕ್ಸ್ಟ್ ಇನ್ನ GPT ಅವರಿಗೆ, ಸೊ GPT ಮತ್ತೆ HSTR ಅವರಿಗೆ ನೀವು ಡಿಗ್ರಿ ಕಂಪಲ್ಸರಿ ಮಾಡಿರಲೇಬೇಕಾಗುತ್ತೆ, ಸ್ನಾತಕ ಪದವಿ. ಅದು ನಿಮ್ಮ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಅದರಲ್ಲಿ ಪಡೆದುಕೊಂಡಂತ 6 ಅಂಕಪಟ್ಟಿಗಳು. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಏನ್ ಮಾಡ್ತಾರೆ, ಅಥವಾ ಅದಕ್ಕಿಂತ ಹೆಚ್ಚಂತ ಹಾಕಿದೀನಿ ಇಲ್ಲಿ. ಅದಕ್ಕಿಂತ ಹೆಚ್ಚಂತ ಏನಕ್ಕೆ ಹಾಕಿದೀನಿ ಅಂತಂದ್ರೆ, ಕೆಲವರು RSM ಅಲ್ಲಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿರ್ತಾರೆ, ಕೆಲವೊಬ್ರಿಷ್ಟು ಬ್ಯಾಕ್ಲಾಗ್ಸ್ ಇಟ್ಕೊಂಡಿರ್ತಾರೆ, ಕೆಲವರು ಏನೋ ವೈಯಕ್ತಿಕ ಸಮಸ್ಯೆಗಳಿಂದ ಅದನ್ನ ಕಂಪ್ಲೀಟ್ ಮಾಡೋಕ್ ಆಗಿರೋದಿಲ್ಲ. ಸೊ ಅವ್ರು ಏನ್ ಮಾಡಿರ್ತಾರೆ, ಸುಮಾರು ಒಂದು 10 ಸಲ 12 ಸಲ ಬರ್ದಿರ್ತಾರೆ, 12 ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ. ಆ 12 ಮಾರ್ಕ್ಸ್ ಕಾರ್ಡ್ಸ್ ಅನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ನೀವು ತೆಗೆದುಕೊಂಡು ಹೋಗ್ಬೇಕು. ಅಲ್ಲಿ ಅವರು ಯಾವ್ದು ಬೇಕು ಯಾವ್ದು ಬೇಡ ಅವರು ಡಿಸೈಡ್ ಮಾಡ್ತಾರೆ. ಅಂದ್ರೆ ನಿಮ್ಮಲ್ಲಿ ಎಲ್ಲಾ ಅಂಕಪಟ್ಟಿಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಇವೆಲ್ಲವೂ ನಿಮ್ಮ ಬಳಿ ಸಿದ್ಧ ಇರಬೇಕು. ತದನಂತರ ಕಾನ್ವೊಕೇಶನ್ ಸರ್ಟಿಫಿಕೇಟ್. ಸೊ ಏನ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದಿರೋ ಅದಕ್ಕೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಆದ್ರೂ ಇರಬೇಕು. ಇನ್ ಕೇಸ್ ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಿಮ್ಗೆ ಇನ್ನ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಎಂಡ್ ಆಫ್ ದ ಡಿಗ್ರಿ, ಸೊ ಡಿಗ್ರಿ ಕೊನೆಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 6 ಸೆಮ್ ಸೇರಿ ನಿಮ್ಗೊಂದು ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ಸ್ ಕೊಡ್ತಾರೆ. ಸಿಂಗಲ್ ಮಾರ್ಕ್ಸ್ ಕಾರ್ಡ್ಸ್ ಅಲ್ಲಿ ಕಂಪ್ಲೀಟ್ 6 ಸೆಮ್ ನ ಅಂಕಗಳನ್ನು ಒಟ್ಟಾಗಿ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟ್ ಅನ್ನು ನಿಮ್ಮ ಬಳಿ ಇರಬೇಕು. ಇಲ್ಲ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಆದ್ರೂ ಇರಬೇಕು, ಇಲ್ಲ 6 ಸೆಮ್ ಸೇರಿ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಆ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಯಾರಿಗೆ? ಇದು GPT ಮತ್ತೆ HSTR ಅವರಿಗೆ. ಜೊತೆಗೆ B.Ed ಅಂಕಪಟ್ಟಿಗಳು. ಏನಕ್ಕೆ ಅಂತಂದ್ರೆ ಈಗ B.Ed ಅನ್ನುವಂಥದ್ದು 1 ವರ್ಷ ಆಗಿದೆ, 1 ವರ್ಷ ಇತ್ತು, ಈಗ 2 ವರ್ಷ ಆಗಿದೆ. ಸೊ ಮುಂದೆ 4 ವರ್ಷ ಆಗಿರ್ಬೋದು, ಅಥವಾ ಹಿಂದೆ 4 ವರ್ಷ B.Ed ಮಾಡಿದವರು ಇದ್ದಾರೆ. ಸೊ ಅವರಿಗೆ ಸಂಬಂಧಿಸಿದಂತೆ ಎಲ್ಲಾ ಅಂಕಪಟ್ಟಿಗಳು ಜೊತೆಗೆ ಸೆಮಿಸ್ಟರ್ ವೈಸ್ ಇದೆ, ಆ ಸೆಮಿಸ್ಟರ್ ಅಂಕಪಟ್ಟಿಗಳು ನಿಮ್ಮ ಬಳಿ ಇರಬೇಕಾಗುತ್ತೆ. ಇದಿಷ್ಟು B.Ed ಅಂಕಪಟ್ಟಿಗಳಿಗೆ ಸಂಬಂಧಿಸಿದಂತೆ. ತದನಂತರ ಮುಂದಿನ ಒಂದು ದಾಖಲೆಗಳು ಯಾವ ಬೇಕು ಅಂತಂದ್ರೆ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು. ಈಗ ಬಹಳ ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಇದೆ, ಸರ್ PG ಸರ್ಟಿಫಿಕೇಟ್ಸ್ ನಮ್ಮ ಹತ್ರ ಇಲ್ಲ, ಸೊ ನಾವು HSTR ಬರೀಬಹುದು ಅಂತಂದ್ರೆ ಎಸ್, ನೀವು ಬರೀಬಹುದು. ಯಾಕಂದ್ರೆ ಇದುವರೆಗೂ ಯಾವುದೇ ರೀತಿಯಾಗಿ ಏನು ನಿಮ್ಮ ಮುಂದಿನ HSTR ಅಂದ್ರೆ ಹೈಸ್ಕೂಲ್ ಟೀಚರ್ ಆಗೋದಕ್ಕೆ PG ಕಂಪಲ್ಸರಿ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಅದರಿಂದ PG ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ PG ಸರ್ಟಿಫಿಕೇಟ್ ಇದ್ರೆ ಒಳ್ಳೇದು, ಓಕೆನಾ. ಜೊತೆಗೆ ಅದರ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇನ್ನು ಮುಂದಿನದ್ದು ರಿಸರ್ವೇಶನ್. ಫಾರ್ ಎಕ್ಸಾಂಪಲ್, ಈಗ SC ST OBC ಕ್ಯಾಟಗರೀಸ್ ಇರ್ತೀರಾ, ಸೊ ನಿಮ್ಮ ಬಳಿ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಅಂತ ಇರಲೇಬೇಕಾಗುತ್ತೆ. ಬಹಳ ಜನಕ್ಕೆ ಡೌಟ್ ಇರುತ್ತೆ ಇಲ್ಲಿ, ಎಸ್ಪೆಷಲಿ ವಿವಾಹಿತ ಮಹಿಳೆಯರಿಗೆ ಜಾತಿ ಪ್ರಮಾಣ ಪತ್ರ ಯಾರ್ದಿರಬೇಕು, ಆದಾಯ ಪ್ರಮಾಣ ಪತ್ರ ಯಾರ್ದಿರ್ಬೇಕು ಅನ್ನೋದು, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಈಗ ಮೊದಲಿಗೆ ನೋಡಿ, SC ST ಆಗಿದ್ರೆ SC ಅವರೀಗ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಮಾಡಿಸ್ಕೊಳ್ಳೇಬೇಕು. ನೀವು ಏನೀಗ ಒಳ ಮೀಸಲಾತಿ ಜಾರಿ ಆಗಿದೆಯೋ, ಸೊ ನಿಮ್ಮ ಒಂದು ಉಪಜಾತಿಯ ಪಕ್ಕದಲ್ಲಿ ಒಂದು ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅನ್ನೋದು ಬರುತ್ತೆ. ಜೊತೆಗೆ ST ಅವರಿಗೆ ಜೀವಿತಾವಧಿ ಕೊಟ್ಟಿರ್ತಾರೆ. OBC ಅವರು ಅದನ್ನ ಪರಿಶೀಲನೆ ಮಾಡ್ಕೋಬೇಕು. 2A, 2B, 3A, 3B ಕ್ಯಾಟಗರಿ ಅವರು ಸಹ ಅಷ್ಟೇ. ಸೊ ಅದನ್ನ ನೀವು ಪರಿಶೀಲನೆ ಮಾಡ್ಕೋಬೇಕು. ಸೊ ಅಂದ್ರೆ ಎಲ್ಲಿವರೆಗೂ ಜೀವಿತಾವಧಿವರೆಗೂ ನಿಮ್ಗೆ ಅದನ್ನ ಕೊಟ್ಟಿದಾರ, ಎಷ್ಟು ವರ್ಷಕ್ಕೆ ಲಿಮಿಟ್ ಆಗಿ ಏನಾದ್ರು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರಗಳನ್ನು ನೀವು ಪರಿಶೀಲನೆ ಮಾಡ್ಕೊತಿರ್ಬೇಕಾಗುತ್ತೆ, ಆ ಒಂದು ದಿನಾಂಕಗಳನ್ನ.
ಎಸ್ಪೆಷಲಿ ಜಾತಿ ಪ್ರಮಾಣ ಪತ್ರಕ್ಕಿಂತ ಆದಾಯ ಪ್ರಮಾಣ ಪತ್ರ. ಏನಕ್ಕೆ ಅಂತಂದ್ರೆ ಯಾವುದೇ ಕ್ಯಾಸ್ಟ್ ಆಗಿರ್ಲಿ ಆದಾಯ ಪ್ರಮಾಣ ಪತ್ರ ಎನ್ನುವಂಥದ್ದು ಕೇವಲ 5 ವರ್ಷಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅದಕ್ಕೆ ನೀವು ಆದಾಯ ಪ್ರಮಾಣ ಪತ್ರವನ್ನ ಇನ್ನೊಂದು ವರ್ಷ ಇರೋ ಆಗ್ಲೇ ನೀವನ್ನ ರಿನಿವಲ್ಗೆ ಹಾಕಿದ್ರೆ ರಿನಿವಲ್ ಮಾಡ್ಕೊಡ್ತಾರೆ. ಇವನ್ ಈಗ ನಿಮ್ಮ ಹತ್ರ ಇಲ್ಲ ಅಂತಂದ್ರು ನಿಮ್ಮ ನಾಡ ಕಚೇರಿಗೆ ಹೋಗಿ ನೀವು ಅದನ್ನ ಅಪ್ಲೈ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಆ ಒಂದು ಕ್ಯಾಸ್ಟ್ ಈ ಒಂದು ಆದಾಯ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರನ ಕೊಡ್ತಾರೆ. ಇವನ್ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ 15 ದಿನಗಳ ಒಳಗಾಗಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಸೊ SC ಅವ್ರು ಏನ್ ಮಾಡ್ಬೇಕನ್ನೋದು ನಾನು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನ ಒಮ್ಮೆ ಗಮನಿಸ್ಕೊಳ್ಳಿ. ಜಸ್ಟ್ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಮದುವೆಯಾದ ಮಹಿಳೆಯರಿಗೆ ಸ್ವಲ್ಪ ಡೌಟ್ ಇದೆ. ಸೊ ಜಾತಿ ಪ್ರಮಾಣ ಪತ್ರ ಯಾವ್ದು ಕೊಡ್ಬೇಕು, ಆದಾಯ ಪ್ರಮಾಣ ಪತ್ರ ಯಾವ್ದು ಕೊಡ್ಬೇಕಂತ. ನೋಡಿ, ಜಾತಿ ಅನ್ನುವಂಥದ್ದು ಹುಟ್ಟಿನಿಂದ ಬಂದಿರೋದಾಗಿರೋದ್ರಿಂದ ಸೊ ನೀವು ತಂದೆಯದು ಕೊಡ್ಬೇಕಾಗುತ್ತೆ. ಆದಾಯ ಎನ್ನುವಂಥದ್ದು ಈಗ ನೀವು ಗಂಡನ ಮನೆ ಇರೋದ್ರಿಂದ ಸೊ ನೀವು ಗಂಡನದು ಆದಾಯವನ್ನ ನೀವು ಪ್ರಮಾಣ ಪತ್ರದಲ್ಲಿ ದಾಖಲಿಸಬೇಕಾಗುತ್ತೆ. ಅಂತಂದ್ರೆ ಜಾತಿ ಪ್ರಮಾಣ ಪತ್ರ ತಂದೆಯದ್ದು, ಆದಾಯ ಪ್ರಮಾಣ ಪತ್ರ ಗಂಡನದ್ದು. ಅಂದ್ರೆ ಅವ್ರದ್ದಲ್ಲ, ಅಂದ್ರೆ ಆದಾಯ ಎನ್ನುವಂಥದ್ದು ಗಂಡನದ್ದು ತಗೋಬೇಕಾಗುತ್ತೆ, ಜಾತಿ ಅನ್ನುವಂಥದ್ದು ತಂದೆದೇನಿರುತ್ತೋ ಅದನ್ನ ನೀವು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನ ಗ್ರಾಮೀಣ ಅಭ್ಯರ್ಥಿ. ಗ್ರಾಮೀಣ ಅಭ್ಯರ್ಥಿ ಅನ್ನೋದು ಇದು ಎಲ್ರಿಗೂ ಬರೋದಿಲ್ಲ. ಸೊ ಯಾರೆಲ್ಲ ಗ್ರಾಮದಲ್ಲಿ ಮಾತ್ರ ಈ ಎಜುಕೇಶನ್ ಪಡ್ಕೊಂಡಿರ್ತಾರೋ ಅಪ್ ಟು 10ನೇ ಕ್ಲಾಸ್ ವರ್ಗುನು ಅವ್ರಿಗೆ ಮಾತ್ರ ಈ ಗ್ರಾಮೀಣ ಅಭ್ಯರ್ಥಿ ರೂರಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಬಹಳ ಜನ ಏನ್ ಕೇಳ್ತಾರೆ ಸರ್, ನಾನು ಅಪ್ ಟು 1ರಿಂದ 9ನೇ ಕ್ಲಾಸ್ ವರ್ಗೂ ನಾನು ಗ್ರಾಮದಲ್ಲಿ ಓದ್ದೆ, ನಮ್ಮ ಹಳ್ಳಿಲಿ ಓದ್ದೆ, 10ನೇ ಕ್ಲಾಸ್ ಮಾತ್ರ ನಾನು ಸಿಟಿಲಿ ಓದಿದ್ದೀನಿ ಅಂತಂದ್ರೆ ಅವ್ರಿಗೂ ಈ ಸರ್ಟಿಫಿಕೇಟ್ ಬರೋದಿಲ್ಲ. ಅಪ್ ಟು ನೀವು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗೂ ಗ್ರಾಮದಲ್ಲಿ ಓದಿದ್ದಾಗ ಮಾತ್ರ ನಿಮಗೆ ಈ ರೂರಲ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದ ಬೇರೆ ಹುದ್ದೆಗಳು ಇರ್ತವೆ. ದಟ್ ಮೀನ್ಸ್ ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ನಿಮ್ಗೊಂದು ಏನ್ ಸಿಗುತ್ತೆ, ಒಂದು ಬೆನಿಫಿಟ್ ಈ ತರ ಇರುತ್ತೆ ಗ್ರಾಮೀಣ ಅಭ್ಯರ್ಥಿ ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣ ಪತ್ರಗಳಿದ್ರೆ. ಸೊ ಕನ್ನಡ ಮಾಧ್ಯಮ ಅಭ್ಯರ್ಥಿನೂ ಸಹ ಅಷ್ಟೇ. ನೀವು ಇಲ್ಲಿ ನಿಮ್ಗೆ ಏನಂತಂದ್ರೆ ನೀವು ಗ್ರಾಮದಲ್ಲಾದ್ರೂ ಓದಿರಿ ಅಥವಾ ನಗರದಲ್ಲಾದ್ರೂ ಓದಿರಿ, ನೀವು ಕನ್ನಡ ಮಾಧ್ಯಮದಲ್ಲಿ ಎಂದು ಓದಿದ್ರೆ ಸೊ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಪ್ರಮಾಣ ಪತ್ರ ಅಂತ ನೀವು ಈ ಒಂದು ರೈಟ್ ಸೈಡ್ ನೋಡ್ತಾ ಇರಬಹುದು, ಆ ಒಂದು ಪ್ರಮಾಣ ಪತ್ರ ಸಿಗುತ್ತೆ. ಸೇಮ್ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇರುತ್ತೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಹಾಗೆ ಇರುತ್ತೆ. ಸೊ ಅವೆರಡನ್ನ ನೀವು ನಿಮ್ಮ ಒಂದು HM ಹತ್ರ ಫಿಲ್ ಮಾಡಿಸ್ಕೊಂಡು ಅದನ್ನ ನೀವು ನಿಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಹತ್ರ ಸಹಿ ಮಾಡಿಸ್ಕೋಬೇಕು. ಏನಕ್ಕೆ ಮತ್ತೆ ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಇರುತ್ತಲ್ಲ, ಆ ಒಂದು ಸಹಿಯಲ್ಲಿ ಅವರು ಕೆಳಗಡೆ ದಿನಾಂಕವನ್ನ ಹಾಕಿರ್ತಾರೆ. ಆ ದಿನಾಂಕ ನೀವು ಅರ್ಜಿ ಸಲ್ಲಿಸೋ ದಿನಾಂಕಕ್ಕಿಂತ ಮೊದಲೇ ಮಾಡಿಸ್ಕೊಂಡಿರ್ಬೇಕು. ಅಂದ್ರೆ ಈಗ ಬೆಸ್ಟ್ ಏನು, ನೀವು ಈಗಲೇ ಮಾಡಿಸಿ ಅದನ್ನ ಸಿದ್ಧವಾಗಿ ಸಿದ್ಧಪಡಿಸ್ಕೊಂಡಿದ್ರೆ ಉತ್ತಮ ಎನ್ನುವಂಥದ್ದು ನನ್ನ ಭಾವನೆ. ಸೊ ಇದಿಷ್ಟು ಗ್ರಾಮೀಣ ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು. ಸೊ ಇದು ನಿಮ್ಮ ಶಾಲೆಗೆ ನೀವು ಭೇಟಿ ಕೊಟ್ಟು ಮಾಡಿಸ್ಬೇಕಾಗಿರುತ್ತೆ. ಜೊತೆಗೆ ಅದಕ್ಕೆ ಇಂತಿಷ್ಟು ಅವಧಿ ಅಂತಾನೆ ಇರುತ್ತೆ. ಸೊ ಅದನ್ನು ಗಮನಿಸ್ಕೊಂಡು ಮಾಡಿಸ್ಕೊಳ್ಳಿ. ಹೊಸದಾಗಿ ಮಾಡಿಸ್ಕೊಂಡ್ರೆ ತುಂಬಾ ಬೆಟರ್. ಇನ್ನ ಮುಂದಿನ ದಾಖಲೆಗಳು ಯಾವ್ಯಾವ ಬೇಕು ಅನ್ನೋದಾದ್ರೆ ಸೊ ನೆಕ್ಸ್ಟ್ ನಮಗೆ ಗುರುತಿನ ದಾಖಲೆಗಳು. ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ನೀವು ಇದನ್ನ ಅಪ್ಲೈ ಮಾಡೋಕ್ಕೂ ಬೇಕಾಗುತ್ತೆ. ಇವನ್ ನಿಮ್ಮ ವೆರಿಫಿಕೇಶನ್ ಟೈಮಲ್ಲೂ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐಡಿನೋ, ಡ್ರೈವಿಂಗ್ ಲೈಸೆನ್ಸ್ ಯಾವ್ದನ್ನೋ ಒಂದು ಗುರುತಿನ ದಾಖಲೆ ಕೇಳ್ತಾರೆ. ಒಂದನ್ನ ಒರಿಜಿನಲ್ ಆಗಿ ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಇವನ್ ನೀವು ಇವತ್ತು ಪಾನ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಅಂತಂದ್ರೆ 45 ದಿನಗಳೊಳಗಡೆ ಪಾನ್ ಕಾರ್ಡ್ ಸಿಗುತ್ತೆ. ವೋಟರ್ ಐಡಿನೂ 45 ದಿನಗಳೊಳಗಡೆ ಸಿಗುತ್ತೆ. ಆಧಾರ್ ಕಾರ್ಡ್ ಸಹ ಅಷ್ಟೇ. ನೀವು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೂ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ನೀವು ಪಾನ್ ಕಾರ್ಡ್, ವೋಟರ್ ಐಡಿನೋ, ಡ್ರೈವಿಂಗ್ ಲೈಸೆನ್ಸ್ ಯಾವ್ದನ್ನ ಬೇಕಾದ್ರೂ ಗುರುತಿನ ದಾಖಲೆಯಾಗಿ ಕೊಡಬಹುದು. ಆದ್ರೆ ನೀವು ಇಲ್ಲಿ ಗಮನ ಹರಿಸಬೇಕಾಗಿರೋದು ಏನಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪಾನ್ ಕಾರ್ಡು, ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ನ ಹೋಲುವಂತಿರಬೇಕು. ಇನ್ನು ಮುಂದಿನ ದಾಖಲೆ ಯಾವುದು? ಮುಂದಿನ ದಾಖಲೆ ಇದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ, ಕೇವಲ GM ಅಭ್ಯರ್ಥಿಗಳಿಗೆ ಮಾತ್ರ. GM ಅಭ್ಯರ್ಥಿಯಾಗಿ ಆಯ್ಕೆಯಾದಾಗ ನಿಮ್ಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಒಂದು ಇರುತ್ತೆ. ಅದು ನಿಮ್ಗೆ ನಿಮ್ಮ ತಹಶೀಲ್ದಾರ್ ಅವರು ಸಿಗ್ನೇಚರ್ ಮಾಡಿ ಅದನ್ನ ಕೊಡ್ತಾರೆ. ಸೊ ನೀವು ಜಾಬ್ ಆದಾಗ ಅದನ್ನ ನೀವು ಮಾಡಿಸ್ಕೋಬಹುದು. ನೆಕ್ಸ್ಟ್ ಉಳಿದಂತೆ ಎಕ್ಸ್-ಆರ್ಮಿ ಮತ್ತೆ PH ಕ್ಯಾಂಡಿಡೇಟ್ಸ್ ಯಾರಾದ್ರೂ ಇದ್ರೆ ನಿಮ್ಮ ಸರ್ಟಿಫಿಕೇಟ್ ಅನ್ನ ಅಪ್ಲಿಕೇಶನ್ ಹಾಕುವಾಗಲೇ ನೀವು ಅದನ್ನ ಮೆನ್ಷನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವು ಎಕ್ಸ್-ಆರ್ಮಿ ಪರ್ಸನ್ ಇದ್ದೀರಾ ಅಂದ್ರೆ ನೀವು ಆಲ್ರೆಡಿ ಅದೊಂದು ಆಪ್ಷನ್ ಸಿಗುತ್ತೆ. ನೀವು ಎಕ್ಸ್-ಆರ್ಮಿ ಪರ್ಸನ್ ಅಂದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. PH ಕ್ಯಾಂಡಿಡೇಟ್ಸ್ ಅಷ್ಟೇ. ನಿಮ್ಗೆ ಇಲ್ಲಿ 10%, 20%, 40% ವರೆಗೂ ನಿಮ್ಗೆ ಏನ್ ಮಾಡಿರ್ತಾರೆ, ಆ PH ಅನ್ನೋಂಥದ್ದು ಎಷ್ಟು ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಲ್ಲಾ PH ಕ್ಯಾಂಡಿಡೇಟ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ ಒಂದೇ ರೀತಿಯಾಗಿ ಇರೋದಿಲ್ಲ. ಅವರಿಗೆ ಅಲ್ಲಿರುವಂತಹ ಪ್ರಮಾಣದ ಆಧಾರಿತವಾಗಿ ಅವ್ರು ಏನ್ ಮಾಡಿರ್ತಾರೆ, PH ಕ್ಯಾಂಡಿಡೇಟ್ಸ್ಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ, ಅದನ್ನ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ಯಾವ ಸರ್ಟಿಫಿಕೇಟ್ ಬೇಕು? ಸೊ ಮೈನ್ ಆಗಿ ಟೆಟ್ ಸರ್ಟಿಫಿಕೇಟ್. ಸೊ ಯಾಕೆ ನೀವು ಈ PST GPT ಬರೀತಿದ್ದೀರಾ ಅಂತಂದ್ರೆ ನಿಮ್ಗೆ ಟೆಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಎಲಿಜಿಬಲ್ ಅಲ್ಲ. ಈ 14 ಸರ್ಟಿಫಿಕೇಟ್ ಇದ್ರು ನಿಮ್ಮ ಹತ್ರ ವೇಸ್ಟ್. ಯಾವ್ದು ಇಲ್ಲ ಅಂತಂದ್ರೆ ಟೆಟ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ. ನೀವು PSTR ಬರೀಬೇಕು ಅಂದ್ರೆ ನಿಮ್ಮ ಹತ್ರ ಪೇಪರ್ 1 ಟೆಟ್ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ಆ ಟೆಟ್ ಸರ್ಟಿಫಿಕೇಟ್ ಅಂತ ಇರ್ಬೇಕು. ಆ ಟೆಟ್ ಸರ್ಟಿಫಿಕೇಟ್ ಒಂದು ನಂಬರ್ ಇರುತ್ತೆ, ಆ ನಂಬರ್ ಅನ್ನು ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಜೊತೆಗೆ GPT-ಗೆ ನೀವೇನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಜೊತೆಗೆ ಏನ್ ಮಾಡಿರ್ಬೇಕು, ಆ ಒಂದು ಸರ್ಟಿಫಿಕೇಟ್ ಅನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಟೆಟ್ ಬಗ್ಗೆ ಇನ್ನ HSTR ಗೆ ಯಾವುದೇ ರೀತಿಯಾಗಿ ಟೆಟ್ ಬೇಕಾಗಿರೋದಿಲ್ಲ. ಸೊ ನಿಮ್ಗೆ ಯಾರೆಲ್ಲ HSTR ಬರಿತಾ ಇದೀರೋ ನಿಮ್ಗೆ ಟೆಟ್ ನ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ PG ಅವಶ್ಯಕತೆ ಇಲ್ಲ, ಇದುವರೆಗೂ ಇರುವಂತ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ. ಜೊತೆ ಇಷ್ಟು ಒಟ್ಟಾರೆಗೆ 15 ದಾಖಲೆಗಳು ನೋಡಿದ್ರಲ್ಲಿ ಕೆಲವರಿಗೆ ಅಪ್ಲೈ ಆಗುತ್ತೆ, ಕೆಲವರಿಗೆ ಅಪ್ಲೈ ಆಗೋದಿಲ್ಲ. ಯಾವ್ದು ಅಪ್ಲೈ ಆಗುತ್ತೆ, ಯಾವ್ದು ಅಪ್ಲೈ ಆಗೋದಿಲ್ಲ ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ.
ನೋಡಿ ಈ ಮಾಹಿತಿ ಈ 15 ದಾಖಲೆಗಳಿಂದ ನೀವು ಒಂದ್ ಕಡೆ ಬರ್ದಿಟ್ಕೊಳ್ಳಿ ಅಥವಾ ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನು ತೆಗೆದಿಟ್ಕೊಳ್ಳಿ. ತೆಗೆದಿಟ್ಕೊಂಡು ಸೊ ನೀವು ಏನ್ ಮಾಡ್ಬೋದು, ಆ ಎಲ್ಲಾ ದಾಖಲೆ ನಿಮ್ಮ ಬಳಿ ಇದಾವೆ ಅನ್ನೋದು ಪರಿಶೀಲನೆ ಮಾಡ್ಕೊಳ್ಳಿ. ಸೊ ಇದನ್ನ ನಿಮ್ಮ ಹೆಚ್ಚು ಜನ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಈ ದಾಖಲೆಗಳ ಬಗ್ಗೆ ಗೊತ್ತಾಗ್ಲಿ. ಜೊತೆಗೆ ಸೊ ಈ ಒಂದು ವಿಡಿಯೋವನ್ನ ಸೊ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಕಮೆಂಟ್ ಮಾಡೋದ್ರ ಏನು ಶೇರ್ ಮಾಡೋದ್ರ ಜೊತೆಗೆ ಸೊ ಈ ಒಂದು ದಾಖಲೆಗಳ ಜೊತೆಗೆ ಇನ್ನ ಯಾವೆಲ್ಲ ದಾಖಲೆಗಳು ಇರಬೇಕಿತ್ತು ಅನ್ನುವಂಥದ್ದು ನಿಮ್ಗೆ ಏನಾದ್ರು ಗೊತ್ತಾದ್ರೆ ದಯವಿಟ್ಟು ಆ ಮಾಹಿತಿಯನ್ನು ನನ್ನ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಸಂಪೂರ್ಣವಾಗಿ ಈ ಒಂದು ದಾಖಲೆಗಳಿಗೆ ಸಂಬಂಧಿಸಿದ ಮಾಹಿತಿ. ಇದರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ, ತಪ್ಪುಗಳೇನಾದ್ರೂ ಇದ್ರೆ ಖಂಡಿತವಾಗ್ಲೂ ನೀವು ನಂಗೆ ತಿಳಿಸಬಹುದು. ಇಲ್ಲ ಸರ್, ಇನ್ನ ಈ ರೀತಿ ದಾಖಲೆಗಳು ನೀವು ಮೆನ್ಷನ್ ಮಾಡ್ಬೇಕಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಮೆನ್ಷನ್ ಮಾಡ್ತೀನಿ. ಈಗಾಗಲೇ ಕಂಪ್ಲೀಟ್ ಆಗಿ ಎಲ್ಲಾ ದಾಖಲಾತಿಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಇಷ್ಟಿದ್ರೆ ಸಾಕು, ಇನ್ನ ಎಕ್ಸ್ಟ್ರಾ ಏನೂ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.